ಇದು ಕೆಐಎಡಿಬಿಯಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡ ಬಹುದೊಡ್ಡ ಹಗರಣ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕೆಐಎಡಿಬಿ SLAO ಮಾಡಿರುವ ಪೇಮೆಂಟ್ ಸ್ಕ್ಯಾಮ್ ಇದು. ಈ ಹಿಂದೆ ಯಾರು ಹೇಳದ, ಯಾರಿಗೂ ಹೇಳಲಾಗದ ಅತಿ ದೊಡ್ಡ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. SLAO ಮಾಡಿರುವ ಪೇಮೆಂಟ್ ಸ್ಕ್ಯಾಮ್. ರೈತರ ಭೂ ಪರಿಹಾರ ಹೆಸರಿನಲ್ಲಿ ಕೋಟಿಗಟ್ಟಲೆ ನುಂಗಿದ್ರ ಆಫೀಸರ್ಸ್. ದಾಖಲೆ ಸಮೇತ ಕೆಐಎಡಿಬಿ ಬೃಹತ್ ಭೂ ಸ್ಕ್ಯಾಮ್ ಬಟಾಬಯಲು. ಹಾಗಾದ್ರೆ ಈ ಬೃಹತ್ ಸ್ಕ್ಯಾಮ್ ಮಾಡಿರೋದು ಯಾರ್ಯಾರು ಗೊತ್ತಾ? ನಿಮ್ಮೆದುರು ಸೊಬಗನಂತಿದ್ದವರೆಲ್ಲ ಇದ್ದಾರೆ. ಈ ಕ್ಷಣ ಬ್ರೇಕ್ ಮಾಡ್ತೇವೆ. ಕೆಐಎಡಿಬಿ ಅಕ್ರಮ ಪೇಮೆಂಟ್ ಸ್ಕ್ಯಾಮ್. ಕಾಸಿಗಾಗಿ ಭೂ ಪರಿಹಾರ ಬಿಡುಗಡೆಯಲ್ಲಿ ಅಧಿಕಾರಿ ನೌಕರರ ಕಳ್ಳಾಟ. ಇದು ಕೆಐಎಡಿಬಿಯಲ್ಲಿ ನಡೆದಿರ್ತಕ್ಕಂತಹ ಅತಿ ದೊಡ್ಡ ಬಹುದೊಡ್ಡ ಸ್ಕ್ಯಾಮ್ ಹಗರಣ. ಕೆಐಎಡಿಬಿ SLAO ಮಾಡಿರುವಂತಹ ಪೇಮೆಂಟ್ ಸ್ಕ್ಯಾಮು. ನೀವು ಅಂದುಕೊಂಡಂತಲ್ಲ. ಅವರು ನಿಮ್ಮೆದುರು ಸೊಬಗರಂತಿದ್ದರು. ಅವರು ಬರುವಾಗ ಎರಡೂ ಕೈ ಮುಗಿದು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ರಿ. ಈಗ ಅವರ ಮುಖಗಳನ್ನು ನೋಡಿದ್ರೆ ಛೀತು ಅಂತೀರಿ. ಹಾಗಾದ್ರೆ ಈ ಬೃಹತ್ ಸ್ಕ್ಯಾಮ್ ಮಾಡಿರೋದು ಯಾರು ಗೊತ್ತಾ? ಕೆಐಎಡಿಬಿಯ ಹಿಸ್ಟರಿಯಲ್ಲಿ ಈ ಹಿಂದೆ ಎಂದೂ ನಡೆದಿರದಂತಹ ಅತಿ ದೊಡ್ಡ ಸ್ಕ್ಯಾಮ್ ಇದು. ಈ ಕ್ಷಣ, ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕಾಸಿಗಾಗಿ ಭೂ ಪರಿಹಾರ ಬಿಡುಗಡೆಯಲ್ಲಿ ಅಧಿಕಾರಿ ನೌಕರರ ಕಳ್ಳಾಟಗಳಿದ್ದಾವೆ. ಇದು ಕೆಐಎಡಿಬಿಯ ಜಂಘಾಬಲವನ್ನೇ ನಡುಗಿಸುವಂತಹ ಸ್ಟೋರಿ. ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಆ ಬೃಹತ್ ಸ್ಕ್ಯಾಮ್ ಮಾಡಿರುವಂತಹ, ನೀವು ಗಮನಿಸ್ತಾ ಇದ್ದೀರಿ, ಆ ಬೃಹತ್ ಸ್ಕ್ಯಾಮಿನ ಸೂತ್ರಧಾರರಿವರು. ಕೆಐಎಡಿಬಿ SLAO ಮಾಡಿರುವಂತಹ ಪೇಮೆಂಟ್ ಸ್ಕ್ಯಾಮು. ರೈತರ ಭೂ ಪರಿಹಾರ ಹೆಸರಿನಲ್ಲಿ ಕೋಟಿಗಟ್ಟಲೆ ನುಂಗಿದ್ರ ಆಫೀಸರ್ಸ್ಗಳು. ರೈತರ ಎದೆಯ ಮೇಲೆ ಅರಮನೆ ಕಟ್ಟುತ್ತಿದ್ದ ಅಕ್ರಮಿಗಳ ಬಂಡವಾಳ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತೀವಿ. ಈ ನನ್ನ ಮಕ್ಕಳಿಗೆ, ಅರ್ಥಾತ್ ಈ ಅವಿವೇಕಿಗಳಿಗೆ ಅವರ ಎದೆಯ ಮೇಲೆ ಅರಮನೆ ಕಟ್ಟುವ ಆಸೆ. ರೈತರಿಗೆ ಭೂ ಪರಿಹಾರ ಹೆಸರಿನಲ್ಲಿ ಕೋಟಿಗಟ್ಟಲೆ ನುಂಗಿದ್ರ ಆಫೀಸರ್ಸ್ಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಬಿಗ್ ಬ್ರೇಕಿಂಗ್ ನಾವು ಗಮನಿಸುವುದಾದ್ರೆ, ರೈತರ ಇದು ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಸೂರಜ್ನ ಕರ್ಮಕಾಂಡ. ಭೂ ಪರಿಹಾರ ವಿತರಣೆಯಲ್ಲಿ ಹೇಗೆಲ್ಲ ಅಕ್ರಮ ಮಾಡಿದ್ದಾರೆ ಗೊತ್ತಾ? ಪರ್ಸೆಂಟೇಜ್ ಕೊಟ್ರೆ ಸರ್ಕಾರಿ ಜಾಗಕ್ಕೂ ಕೊಡ್ತಾರೆ ಭೂ ಪರಿಹಾರ. ನೀವು ಪರ್ಸೆಂಟೇಜ್ ಕೊಡಬೇಕಷ್ಟೇ. ಬ್ರೋಕರ್ ಅಧಿಕಾರಿಗಳ ಭ್ರಷ್ಟಾಚಾರ ಖಯಾಲಿಗೆ ಕೆಐಎಡಿಬಿ ಸಾಥ್ ಕೊಟ್ಟಿದ್ದಾರೆ. ಧಾರವಾಡ ಕೆಐಎಡಿಬಿಯಲ್ಲಿ ಅಕ್ರಮ ನಡೆದಿದ್ರು, ಬುದ್ಧಿ ಕಲ್ತಿಲ್ಲ ಆಫೀಸರ್ಸ್ಗಳು. ಕೆಐಎಡಿಬಿಯಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಅಕ್ರಮ ಪೇಮೆಂಟು ಸ್ಕ್ಯಾಮು. ನೃಪತುಂಗ ರಸ್ತೆ ಅರವಿಂದ್ ಭವನ ಕಚೇರಿಯಲ್ಲಿ ಅಕ್ರಮ ಭೂ ಪರಿಹಾರ. ಇದು ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಸೂರಜ್ ಕರ್ಮಕಾಂಡ. ಭೂ ಪರಿಹಾರ ವಿತರಣೆಯಲ್ಲಿ ಹೇಗೆಲ್ಲ ಅಕ್ರಮ ಮಾಡಿದ್ದಾರೆ ಗೊತ್ತಾ? ಸೂರಜ್ ಅನ್ನೋ ಹೆಸರಿಟ್ಕೊಂಡು ಹೇಸಿಗೆ ತಿನ್ನೋ ಕೆಲಸ ಮಾಡ್ಕೊಂಡ್ರು. ಪರ್ಸೆಂಟೇಜ್ ಕೊಟ್ರೆ ಏನು ಬೇಕಾದ್ರೂ ಮಾಡ್ಯಾರು. ಸತ್ತವರನ್ನ ಬದುಕವರೇ ಅಂದ್ಯಾರು, ಇನ್ನು ಬದುಕಿದ್ದವರನ್ನ ಸತ್ತೋಗವ್ರೆ ಅಂತನೂ ಕೂಡ ಹೇಳೋದಕ್ಕೆ ಹೆಸೋದಿಲ್ಲ. ರೈತರ ಭೂ ಪರಿಹಾರ ಹೆಸರಿನಲ್ಲಿ ಕೋಟಿಗಟ್ಟಲೆ ನುಂಗಿದ್ರ ಆಫೀಸರ್ಸ್ಗಳು. ಪೀಣ್ಯದ ಫ್ಯಾಕ್ಟರಿಯ ಮುಂದೆ ಭಿಕ್ಷೆ ಬೇಡಬಹುದಲ್ಲ ಈ ತರಹದ ಕೆಲಸ ಮಾಡೋದಕ್ಕಿಂತ. ರೈತರ ಹೆಸರಿನಲ್ಲಿ, ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ, ನಮಗೆ ಅನ್ನ ಕೊಡುವಂತಹ ಒಂದು ತರಹದ ದೇವರುಗಳು. ದಾಖಲೆ ಸಮೇತ ಕೆಐಎಡಿಬಿಯ ಬೃಹತ್ ಭೂ ಸ್ಕ್ಯಾಮು ಬಟಾಬಯಲು. ಹಾಗಾದ್ರೆ ಈ ಬೃಹತ್ ಸ್ಕ್ಯಾಮು ನಾವು ಈಗಾಗಲೇ ರಿವೀಲ್ ಮಾಡಿದಂತೆ ಸೂರಜ್ ಕರ್ಮಕಾಂಡ. ಇದು ನಿಜಕ್ಕೂ ಕೂಡ ಅಸಹ್ಯ. ಕೆಐಎಡಿಬಿಯಲ್ಲಿ ನಿಷ್ಠಾವಂತ ಅದೆಷ್ಟೋ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಮುಖ ತಿರುಗಿಸ್ಕೊಂಡು ಹೋಗೋ ತರಹದ ಲಜ್ಜೆಗೆಟ್ಟ ಕೆಲಸ ಮಾಡೋನು ಸೂರಜ್. ನಿಜಕ್ಕೂ ಕೂಡ ಅವರ ವಿರುದ್ಧ ಇರತಕ್ಕಂಥ ಆರೋಪ ಇಡೀ ಕೆಐಎಡಿಬಿಯ ಜಂಘಾಬಲವೇ ನಡುಗುತ್ತೆ ಈ ಕ್ಷಣ, ಈ ಘಳಿಗೆ. ಫ್ರೀಡಮ್ ಟಿವಿ ಯಾರೋ ಹೇಳಿದ್ರು, ಇನ್ಯಾರೋ ಹೇಳಿದ್ರು, ಆ ತರಹದ ಸುದ್ದಿ ಅಲ್ಲ. ಸ್ಪಷ್ಟ ದಾಖಲೆ, ಅತಿ ನಿಖರವಾದಂತಹ ಮಾಹಿತಿ ಇದ್ದ ಕಾರಣದಿಂದಲೇ ಈಗ ಈ ಕ್ಷಣ ಬಟಾ ಬಯಲಾಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಇದು. ಕೋಲಾರ ಜಿಲ್ಲೆ ವೇಮಗಲ್ ಹೋಬಳಿ ಗುಡಿಗೊಂಡರಹಳ್ಳಿಯಲ್ಲಿ ಅಕ್ರಮ. ಸರ್ವೆ ನಂಬರ್ 16ರಲ್ಲಿ ಕೋಟಿ ಭೂ ಪರಿಹಾರ ಕೊಟ್ಟಿದ್ದು ಹೇಗೆ? ಅತಿ ರೋಚಕ ಇದು. ಗುಡಿಗೊಂಡಹಳ್ಳಿ ಸರ್ವೆ ನಂಬರ್ 16ರಲ್ಲಿ ನಡೆದಿದೆಯಾ ಭಾರಿ ಭ್ರಷ್ಟಾಚಾರ? ಸರ್ಕಾರಿ ಜಾಗಕ್ಕೂ ಭೂ ಪರಿಹಾರ ಕೊಟ್ರ SLAO ಸೂರಜ್. ಗುಡಿಗೊಂಡಹಳ್ಳಿ ಸರ್ವೆ 16ರ ಮೂಲತಃ ಸರ್ಕಾರಿ ಜಾಗ. ಅದು ಸರ್ಕಾರಿ ಜಾಗ, ಯಾರಪ್ಪನ ಮನೆ ಆಸ್ತಿನೂ ಅಲ್ಲ.
ಸೂರಜ್ ರವರ ಹೆಂಡತಿ ಕಡೆಯಿಂದ ಬಂದಿರೋ ವರದಕ್ಷಿಣೆ ಆಸ್ತಿ ಅದಲ್ಲ. ಆದರೂ ರೈತರಿಗೆ ಭೂ ಪರಿಹಾರ ನೀಡಿದ್ದ ಹೇಗೆ SLO? ಈ ಹಿಂದಿನ ಎಲ್ಲ SLAOಗಳು ಕೂಡ ಭೂ ಪರಿಹಾರ ವಿತರಣೆ ತಿರಸ್ಕಾರ ಮಾಡಿದ್ರು. ಆದರೆ ಮಂಜೂರಾತಿ ದಾಖಲೆ ಇಲ್ಲದಿದ್ರೂ ಕೂಡ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ರೀತಿ ರಿವಾಜುಗಳಿದ್ದಾವೆ. ಮರಿಯಮ್ಮ ಇನ್ನು ಸೀನಪ್ಪಗೆ ಭೂ ಪರಿಹಾರ ಸಿಕ್ಕಿದ ಹೇಗೆ? ಅದು ಕೂಡ ಅತಿ ಅಕ್ರಮ. ಗುಡಿಗೊಂಡಹಳ್ಳಿ ಸರ್ವೆ ನಂಬರ್ 16ರಲ್ಲಿ 30 ಎಕರೆ ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗ ಆದರೂ 4 ಎಕರೆ ವಿಸ್ತೀರ್ಣ ಜಾಗಕ್ಕೆ 4,61,00,000 ಹಣ ಬಿಡುಗಡೆ ಮಾಡಿದ್ದಾರೆ. ಫೋರ್ಜರಿ ರೈತರಿಗೆ ಹಣ ಕೊಟ್ರ KIADB SLAO ಮತ್ತು ಟೀಮ್. ಕೋಲಾರ ಜಿಲ್ಲೆ ವೇಮಗಲ್ ಹೋಬಳಿ ಗುಡಿಗೊಂಡಹಳ್ಳಿಯಲ್ಲಿ ಕಡು ಅಕ್ರಮ. ಇದು ಹಸಿ ಅಕ್ರಮ. ಇದು ಹಸಿ ಅಕ್ರಮ. ಬಡ ರೈತರಿಗೆ ಸಿಗಬೇಕಾಗಿರೋದು ಇವರೇ ಸೃಷ್ಟಿ ಮಾಡ್ತಾರೆ ರೈತರುಗಳನ್ನ. ಆತನಿಗೆ ನೇಗಲು ಅಂದರೆ ಏನು ಅಂತೇಳಿ ಗೂಗಲ್ ಸರ್ಚ್ ಮಾಡಬೇಕು. ರೈತನಿಗೆ ಗೊತ್ತಿರಬೇಕಾದ ಮೂಲಭೂತ ವಿಚಾರಗಳು ಗೊತ್ತಿಲ್ಲದಲೇ ಇರತಕ್ಕಂತಹ ನಕಲಿ ರೈತರನ್ನ ಇವರೇ ಸೃಷ್ಟಿ ಮಾಡ್ತಾರೆ. ನೇಗಲು ಅಂದರೆ ಏನು ಅಂತ ಗೊತ್ತಿಲ್ಲ. ಮಳೆಗಾಲಕ್ಕೆ ಯಾವ ಬೆಳೆನ ಯಾವ ಭೂಮಿಲಿ ಹಾಕಿದ್ರೆ ಏನು ಬರುತ್ತೆ ಅನ್ನೋದು ಅದ್ರ ಪರಿಜ್ಞಾನನೇ ಇರೋದಿಲ್ಲ. ಆ ತರಹದ ರೈತರುಗಳನ್ನು ಕೃತಕವಾಗಿ ಸೃಷ್ಟಿ ಮಾಡಿ ಅವರ ಹೆಸರಿನಲ್ಲಿ ಬೋಗಸ್ ಕೆಲಸ ಮಾಡಿ ನೀತಿ ನಿಯಮ ರೀತಿ ರಿವಾಜುಗಳನ್ನು ಬ್ರೇಕ್ ಮಾಡಿ ಈ ತರಹದ ದಂಧೆ ಮಾಡ್ತಿದ್ದಾರೆ. ಹಾಗಾದರೆ ಕೋಲಾರ ಜಿಲ್ಲೆ ವೇಮಗಲ್ ಹೋಬಳಿ ಗುಡಿಗೊಂಡಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಈ ಅಕ್ರಮದ ವಿಸ್ತೃತ ರೂಪ ಏನು ಗೊತ್ತಾ? ಸರ್ವೆ ನಂಬರ್ 16ರಲ್ಲಿ ಕೋಟಿ ಕೋಟಿ ಭೂ ಪರಿಹಾರ ಕೊಟ್ಟಿದ್ದು. ಗುಡಿಗೊಂಡಹಳ್ಳಿ ಸರ್ವೆ ನಂಬರ್ 16ರಲ್ಲಿ ನಡೆದಿದೆಯಾ ಭಾರಿ ಭ್ರಷ್ಟಾಚಾರ? ಸರ್ಕಾರಿ ಜಾಗಕ್ಕೂ ಭೂ ಪರಿಹಾರ ಕೊಟ್ರ SLAO ಸೂರಜ್. ಇನ್ನು SLO ಸೂರಜ್ ರವರಿಗಿರ್ತಕ್ಕಂಥ ಜವಾಬ್ದಾರಿ ಎಷ್ಟು ದೊಡ್ಡ ಮಟ್ಟಿಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ರೈತರಿಂದ ಹಣ ಪಡೆದು ಭೂ ಪರಿಹಾರ ಕೊಟ್ರ SLAO ಸೂರಜ್. ಗುಡಿಗೊಂಡಹಳ್ಳಿ ಸರ್ವೆ ನಂಬರ್ 16ರ ಭೂ ಪರಿಹಾರಕ್ಕೆ ಬರೋಬ್ಬರಿ 50 ಲಕ್ಷ ಲಂಚ ಆರೋಪ. ಕಿಕ್ ಬ್ಯಾಕ್. ಕೋಲಾರ ತಹಸೀಲ್ದಾರ್ ಕಚೇರಿಯಲ್ಲೂ ನೈಜತೆಗೆ 15 ಲಕ್ಷ ಲಂಚ ಆರೋಪ. ದಾಖಲೆ ನೈಜತೆಯಿಂದ ಇಲ್ಲದಿದ್ದರೂ ಅಕ್ರಮವಾಗಿ ಪೇಮೆಂಟ್ ಬಿಡುಗಡೆ. ಹಣ ಪಡೆದು ನೈಜತೆ ಪ್ರಮಾಣ ಪತ್ರ ನೀಡಿದ್ರ ಕೋಲಾರ ತಹಶೀಲ್ದಾರ್. 108 ಅನುಮಾನ ಹುಟ್ಟುಹಾಕಿದ ಗುಡಿಗೊಂಡಹಳ್ಳಿ ಭೂ ಪರಿಹಾರ. KIADB CEO ಮಹೇಶ್ ಅವರೇ ಕೂಡಲೇ ಅಕ್ರಮ ಪೇಮೆಂಟ್ ಸಂಬಂಧ ತನಿಖೆ ಮಾಡಿಸಿ ಭೂ ಪರಿಹಾರ ನೀಡಿರೋ ಅಧಿಕಾರಿ ನೌಕರರ ಮೇಲೆ FIR ದಾಖಲು ಮಾಡಿ KIADBಗೆ ಆಗ್ತಾ ಇರುವಂತಹ ನಷ್ಟ ಕೂಡಲೇ ನಿಲ್ಲಿಸಬೇಕು. ರೈತರಿಂದ ಹಣ ಪಡೆದು ಭೂ ಪರಿಹಾರ ಕೊಟ್ರ SLAO ಸೂರಜ್ ಅವ್ರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಈ ಆರೋಪ ಕೇಳಿ ಬಂದಾಗ ಚಂದಕ್ಕಂತ ಹೇಳಿ ಕರೆಸಿ ಒಂದೆರಡು ಮಾತುಗಳನ್ನಾಡಿ ಅವ್ರನ್ನ ಕಳಿಸ್ಕೊಡೋದಲ್ಲ, ಇದಾಗಿದೆಯೋ ಇಲ್ವೋ ಅಂಥೇಳಿ ಚೆಕ್ ಮಾಡೋದಕ್ಕೆ ನೀವು ತನಿಖೆ ಮಾಡಬೇಕು. ಇಂತಹವರ ವಿರುದ್ಧ FIR ದಾಖಲು ಮಾಡಿ ತನಿಖೆ ಪ್ರಾರಂಭ ಮಾಡಿ. ಒಂದು ಕಳಂಕ ಎದುರಾದಾಗ ಆ ಕಳಂಕ ಮುಕ್ತರಾಗೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ಜನಕ್ಕೆ ಆಕ್ರ ಸುಗೀತಾರೆ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಜನವಿರೋಧಿ ಕೆಲಸ, ನಾಡದ್ರೋಹದ ಕೆಲಸ, ವೃತ್ತಿ ಧರ್ಮ ದ್ರೋಹದ ಕೆಲಸ ನಡೆದರೆ ನಾವು ತಕ್ಷಣ ಜನಸಾಮಾನ್ಯರ ಮುಂದಿಡುವಂಥ ಪ್ರಯತ್ನ ಮಾಡ್ತೀವಿ. ಕಾರಣ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಇಲ್ಲ ನಾನು ಈ ವಿಚಾರದಲ್ಲಿ ಈ ತರಹದ ತಪ್ಪೇ ನಡೆದಿಲ್ಲ ಅನ್ನೋದಾದರೆ ಸಾಬೀತು ಮಾಡಿಸಿ. ಸಂಬಂಧಪಟ್ಟಂತಹ CEO ಮಹೇಶ್ ರವರೇ, ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ಈ ತರಹದ ಅಕ್ರಮಿಗಳು ಕೆಲಸ ಮಾಡ್ತಾ ಇದ್ರೆ ಅವರ ವಿರುದ್ಧ ಈ ತರಹದೊಂದು ಆರೋಪ ಕೇಳಿ ಬಂದಾಗ ನೀವು ಮಾಡಬೇಕಾಗಿರೋದೇನು? ಕೂತು ಜಾಗದಿಂದ ಕೊಡುಕೊಂಡು ಎದ್ದೋಗಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು. ಚಂದಕ್ಕಂತ ಕರೆದೆರಡು ಸಾಲು ನುಡಿಮುತ್ತುಗಳನ್ನು ನುಡಿಸಿ ಹೋಗಿ ಕೆಲಸ ಮಾಡು ಅಂತ ಹೇಳೋದಲ್ಲ. ಅವರ ವಿರುದ್ಧ ಕ್ರಮ ಆಗಬೇಕು, ತನಿಖೆ ಆಗಬೇಕು. ಏನೇನು ಮಾಡೋರೆ? ನಿಜಕ್ಕೂ ಅವರಿಗೆ ಪೇಮೆಂಟ್ ಬಂದಿದ್ದು ನಿಜಾನ? ಪೇಮೆಂಟ್ ಯಾಕೆ ಬರಬೇಕು? ಸರ್ಕಾರ ಸಂಬಳ ಕೊಡೋದಿಲ್ವೇನು? ಜನರ ತೆರಿಗೆಯಲ್ಲಿ ಸರ್ಕಾರ ಸಂಬಳ ಕೊಡುತ್ತೆ. ಮಿನಿಮಮ್ ಏನು ಮ್ಯಾಕ್ಸಿಮಮ್ ಅನುಕೂಲ ಮಾಡಿಕೊಡುತ್ತೆ ಸರ್ಕಾರ ಇವರುಗಳಿಗೆ. ಹಿಂಗಿದ್ರೂ ಕೂಡ ಹೇಸಿಗೆ ತಿನ್ನೋ ಚಪಲ. ಸರಿಯಾದ ಸಂಬಳ, ಉತ್ತಮ ಅನುಕೂಲ, ಸರ್ಕಾರಿ ಸವಲತ್ತುಗಳು ಇವೆಲ್ಲವೂ ಇದ್ದುಕೊಂಡು ಮತ್ತೆ ಹೇಸಿಗೆ ತಿನ್ನೋ ಕೆಲಸ. ಮಂಜೂರಾತಿ ದಾಖಲೆ ಇಲ್ಲದಿದ್ರೂ ಕೂಡ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ. ಮರಿಯಮ್ಮ ಸೀನಪ್ಪಗೆ ಭೂ ಪರಿಹಾರ ಸಿಕ್ಕಿದೆ ಹೇಗೆ? ಹಾಗಾದ್ರೆ ನೀವು ಯಾರು ಏನು ಮಾಡಿಲ್ಲ ಅನ್ನೋದಾದ್ರೆ ಅನರ್ಹರಿಗೆ ಹೆಂಗೆ ಸಿಕ್ತು ಭೂ ಪರಿಹಾರ? ಗುಡಿಗೊಂಡಹಳ್ಳಿ ಸರ್ವೆ ನಂಬರ್ 16ರಲ್ಲಿ 30 ಎಕರೆ ಸರ್ಕಾರಿ ಜಾಗ ಅಂದರೆ ಸಾರ್ವಜನಿಕ ಆಸ್ತಿ. ಅದಕ್ಕೆ ಭೂ ಪರಿಹಾರ ಕೊಡುವಷ್ಟು ದಮ್ಮು ಧೈರ್ಯ ತಾಕತ್ತು ನಿಮಗೆ ಯಾವನ್ ಕೊಟ್ನು? ಆದರೂ 4 ಎಕರೆ ವಿಸ್ತೀರ್ಣ ಜಾಗಕ್ಕೆ 4,61,00,000 ಹಣ ಬಿಡುಗಡೆ.
ಫೋರ್ಜರಿ ರೈತರಿಗೆ ಹಣ ಕೊಟ್ರ KIADB SLO ಎನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ. ಇನ್ನು ಅವರ ವಿರುದ್ಧ ತನಿಖೆ ಆಗದೇ ಇದ್ದರೆ ನಿಜಕ್ಕೂ ಕೂಡ ಇದು ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಈ ತರಹದ ಅಕ್ರಮವೆಸಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಧಿಕಾರಿ ವಲಯದಿಂದಲೂ ಕೂಡ ಆಗ್ರಹಗಳು ವ್ಯಕ್ತವಾಗಿದೆ. ಸೊ ಈ ತರಹದ್ದೊಂದು ಆರೋಪ ಕೇಳಿಬಂದಾಗ ಮೇಲಾಧಿಕಾರಿಗಳು ಏನು ಮಾಡಬೇಕು? ಉಡುಪಿ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಯೋದಲ್ಲ, ಬದಲಾಗಿ ಯಾರ ವಿರುದ್ಧ ಆರೋಪ ಕೇಳಿಬಂದಿದೆಯೋ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಕ್ಕೆ ಅವಕಾಶ ಇದೆಯಾ ಅಂತ ನೋಡಬೇಕು. ಲೀಗಲ್ ಸಲಹೆಗಳನ್ನು ಕೇಳಬೇಕು. ಈತನ ವಿರುದ್ಧ ಅಸಹ್ಯ ಮೆತ್ಕೊಂಡಿದೆಯಲ್ಲ, ಅದನ್ನು ಕ್ಲೀನ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಬಾರ್ದು. ಅಸಹ್ಯ ಮೆತ್ತಿಕೊಂಡವನಿಗೆ ಕಾನೂನು ಕಟಕಟೆಯಲ್ಲಿ ನಿಲ್ಲಿಸೋ ಕೆಲಸಗಳಾಗಬೇಕು. ನಿಜಕ್ಕೂ ಕೂಡ ಅದಾಗುತ್ತಾ ಸಾರ್ವಜನಿಕರು ಕಾದು ನೋಡುವ ತಂತ್ರಕ್ಕಿಳಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.